ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ. ಮಧು ಹೆಸರನ್ನ ಎಸ್ಐಟಿ ಇಲ್ಲಿ ಉಲ್ಲೇಖ ಮಾಡಿದೆ. ಯಾರು ಈ ಮಧು, ಏನು ಮಧುಗೂ ಮತ್ತು ಪ್ರಜ್ವಲ್ಗೂ ಸಂಬಂಧ? ಮಧು ಕಾರ್ ಡ್ರೈವರ್, ಪ್ರಜ್ವಲ್ನ ಕಾರ್ ಡ್ರೈವರ್ ಮಧು ಅಂತ ಗೊತ್ತಾಗ್ತಾ ಇದೆ. ಕಾರ್ತಿಕ್ ಬಳಿಕ ಕೆಲಸಕ್ಕೆ ಹೊಸದಾಗಿ ಸೇರ್ಕೊಂಡಿದ್ದು ಮಧು. ಪ್ರಜ್ವಲ್ ಕಾರ್ ಡ್ರೈವರ್ ಆಗಿ ಮಧು ಅವರನ್ನ ಅಪಾಯಿಂಟ್ ಮಾಡಿಕೊಳ್ಳಲಾಗಿರುತ್ತೆ. ಪೆನ್ ಡ್ರೈವ್ ಕೇಸ್ ದಾಖಲಾದ ಬಳಿಕ ಮಧು ನಾಪತ್ತೆಯಾಗಿದ್ದಾರೆ. 1 ತಿಂಗಳಿನಿಂದಲೂ ಕೂಡ ಮಧು ಪತ್ತೆನೇ ಇಲ್ಲ. ಪೆನ್ ಡ್ರೈವ್ ಕೇಸ್ ಪತ್ತೆ ಹಾಕ್ತಿದ್ದ ಹಾಗೆ ಹೇಗೆ ಪ್ರಜ್ವಲ್ ರೇವಣ್ಣ ಅಪ್ಸ್ಕಾಂಡ್ ಆದ್ರೋ ಅದೇ ರೀತಿಯಲ್ಲಿ ಪ್ರಜ್ವಲ್ನ ಕಾರು ಚಾಲಕ ಮಧು ಕೂಡ ಪತ್ತೆ ಇಲ್ಲ ಅನ್ನೋ ವಿಷಯವನ್ನ ಇಲ್ಲಿ ಗಮನಕ್ಕೆ ತಂದಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಇಲ್ಲಿಯವರೆಗೂ ಪಿಕ್ಚರ್ ನಲ್ಲಿ ಈ ಮಧು ಅನ್ನೋ ಹೆಸರಿರಲಿಲ್ಲ. ಇವತ್ತು ಕೋರ್ಟ್ ಹಾಲ್ ನಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಈ ಕಾರು ಚಾಲಕ ಮಧು ಯಾವಾಗಿಂದ ಪ್ರಜ್ವಲ್ ಜೊತೆಗೆ ಕೆಲಸಕ್ಕೆ ಜಾಯ್ನ್ ಆಗಿದ್ದು? ಸೊ ಪ್ರಜ್ವಲ್ ಕಾರು ಚಾಲಕನಾಗಿ ಈತ ಕೆಲಸ ಮಾಡ್ತಿದ್ದಲ್ಲದೆ ಅವರ ಮೊಬೈಲ್ನ ಒಂದು ಪಾಸ್ವರ್ಡ್ ಆಗ್ಲಿ ಅದನ್ನ ಓಪನ್ ಮಾಡೋದ್ರಾಗ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಅವನಿಗಿತ್ತು ಅನ್ನೋದಾದ್ರೆ ಆತ ಬರೀ ಕಾರು ಚಾಲಕನ? ದಿವ್ಯಾ, ಈ ಒಂದು ಪ್ರಕರಣದಲ್ಲಿ ಈಗ ಹೊಸದಾದ ಹೆಸರು ಒಂದು ಸೇರ್ಪಡೆ ಆಗ್ತಾ ಇರುವಂತದ್ದು, ಅದು ಮಧು ಅನ್ನುವಂಥ ಹೆಸರು ಈ ಒಂದು ಪ್ರಕರಣದಲ್ಲಿ ತಳಕಾಕೊಂಡಿರೋ ಬಗ್ಗೆ SIT ಪರ ವಕೀಲರು ಈಗ ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ವಿಡಿಯೋ ಮಾಡಿದಂಥ ಮೊಬೈಲ್ನ ಲಾಕ್ ಓಪನ್ ಮಾಡಲಿಕ್ಕೆ ಮಧು ಅನ್ನುವಂಥ ಆತನ ಸ್ನೇಹಿತ ಮತ್ತು ಪ್ರಜ್ವಲ್ ಇಬ್ಬರ ಮುಖವನ್ನು ಫೇಸ್ ರೆಕಗ್ನೈಸ್ ಮಾಡಬೇಕಾಗತ್ತೆ. ಆಗ ಮಾತ್ರ ಆ ಮೊಬೈಲ್ನ ಲಾಕ್ ಓಪನ್ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಜೊತೆಗೆ ಈತ ಮಧು ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈ ಕಾರ್ತಿಕ್, ಈ ಹಿಂದೆ ಇದ್ದಂಥ ಡ್ರೈವರ್ ಕಾರ್ತಿಕ್ ಆದ ಬಳಿಕ ಪ್ರಜ್ವಲ್ ಜೊತೆ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಆತ ಹೋದ ನಂತರ ಈತ ಚಾಲಕನಾದ ಬಳಿಕ ಈ ಒಂದು ಕೃತ್ಯವನ್ನು ಮಾಡಿರುವ ಬಗ್ಗೆ ಈಗಾಗಲೇ ಶಂಕೆ ವ್ಯಕ್ತಪಡಿಸಿ SIT ಪರ ವಕೀಲರು ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಮಧು ಇನ್ನೂ ಕೂಡ ಈ ಪ್ರಕರಣದಲ್ಲಿ ಪತ್ತೆ ಆಗಿಲ್ಲ. ಆತನನ್ನು ಕೂಡ ಪತ್ತೆ ಮಾಡಬೇಕು. ಜೊತೆಗೆ ಈ ಪ್ರಕರಣದಲ್ಲಿ ವಿಡಿಯೋ ಮಾಡಿರುವಂಥ ಮೊಬೈಲ್ ಏನಿದೆ ಅದು ಕೂಡ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಅದರ ಮದರ್ ಬೋರ್ಡ್ ಎಲ್ಲಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಇದೆ. ಹಾಗಾಗಿ 15 ದಿನಗಳ ಕಾಲ ನಮಗೆ ಕಸ್ಟಡಿಗೆ ಕೊಡುವಂತೆ ಈಗಾಗಲೇ ಮನವಿಯನ್ನು ಮಾಡಿರುವಂಥದ್ದು SIT ಪರ ವಕೀಲರು. 15 ದಿನ ಕಸ್ಟಡಿಗೆ ಕೊಡಲು ಮನವಿಯನ್ನು ಮಾಡಿ ಈಗಾಗಲೇ ಅವರ ವಾದವನ್ನು ಮುಕ್ತಾಯ ಮಾಡಿರುವಂಥದ್ದು. ಅದಾದ ನಂತರ ಪ್ರಜ್ವಲ್ ಪರ ವಕೀಲರು ಕೂಡ ಈಗ ವಾದ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಂತ್ರಸ್ತೇನಿದ್ದಾರೆ, ಕಳೆದ 4 ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನಗೆ ಲೈಂಗಿಕ ದೌರ್ಜನ್ಯ ನಡೆದ ಮೇಲೆ ಅಲ್ಲಿಂದ ನಾನು ಕೆಲಸ ಬಿಟ್ಟು ಬಂದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಂತ್ರಸ್ತೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಮಾತು ಬರುತ್ತೆ ಅನ್ನುವಂಥ ಕಾರಣಕ್ಕೆ ನನ್ನ ಕಕ್ಷಿದಾರನಿಗೆ ಯಾವುದೇ ಕಾರಣಕ್ಕೂ ಅವಮಾನ ಮಾಡುವ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ವಾದವನ್ನು ಮಾಡುವ ಕೆಲಸವನ್ನು ಈಗ ಪ್ರಜ್ವಲ್ ಪರ ವಕೀಲರು ಮಾಡ್ತಿರುವಂಥದ್ದು. ದಿವ್ಯಾ.